ಇದಕ್ಕೀಗ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಎಲ್ಲ ಹಾಕ್ಕೊಳ್ಬೇಕು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಅದು ಬೇಯೋ ತನಕ ಒಂದು 2-3 ಸಲ ಹೀಗೆ ಟರ್ನ್ ಮಾಡಿ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗ್ತದೆ ನಾವು. ತುಂಬ ಒಳ್ಳೆದಾಗ್ತದೆ, ಕ್ರಿಸ್ಪಿಯಾಗಿ ಖಾರ ತುಂಬ ಒಳ್ಳೆದಾಗ್ತದೆ. ನೋಡಿ ಆಯ್ತು, ಇದೀಗ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನಾನು ಇದನ್ನೀಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೇನೆ. ಒಂದು 8 ನಿಮಿಷ ಆದರೂ ಬೇಕಾಗ್ತದೆ ಬೇಯಲಿಕ್ಕೆ. ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಮಾಡ್ಕೊಳ್ಬೇಕು. ನೋಡಿ ಪುನಃ ನಾನು ಹಾಕ್ಕೊಳ್ತಾ ಇದ್ದೇನೆ. ಇದು ಇನ್ಸ್ಟೆಂಟ್ ಆಗಿ ಸಹ ಮಾಡ್ಕೊಳ್ಬೋದು. ಅಕ್ಕಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡು ಕೂಡಲೇ ಮಾಡ್ಕೊಳ್ಬೋದು. ನಾನೀಗ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಹೈ ಫ್ಲೇಮಲ್ಲಿ ಮಾಡ್ಕೊಳ್ಬೇಡಿ, ಮೀಡಿಯಂ ಫ್ಲೇಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಒಂದು ಪ್ಲೇಟ್ ಮುಚ್ಚಿ ಈಗ ಬೇಯಿಸ್ಕೊಳ್ತಾ ಇದ್ದೇನೆ. ಎರಡು ಥರ ಸಹ ಮಾಡ್ಕೊಳ್ಬೋದು ನಾವು. ಪ್ಲೇಟ್ ಮುಚ್ಚದೆ ಸಹ ಮಾಡ್ಕೊಳ್ಬೋದು, ಪ್ಲೇಟ್ ಮುಚ್ಚಿ ಸಹ ಮಾಡ್ಕೊಳ್ಬೋದು. ನೋಡಿ ಪ್ಲೇಟ್ ತೆಗೆದ ನಂತರ ಕ್ಲೀನಾಗಿ ಬೆಂದಿದೆ. ಇದನ್ನೀಗ ನಾನು ಟರ್ನ್ ಮಾಡಿ ಹಾಕ್ತೇನೆ. ಇದು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ, ಕರೆಕ್ಟ್ ಆಗ್ತದೆ. ಟರ್ನ್ ಮಾಡಿ ಪುನಃ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗ್ತದೆ. ಸ್ವಲ್ಪ ಖಾರ ಇದ್ರೆ ಒಳ್ಳೆಯದಾಗ್ತದೆ ಇದು ತಿನ್ನುವಾಗ. ಇದು ಸಹ ಆಯ್ತು ಈಗ. ಇದು ನಾನೊಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತೇನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನೆಲ್ಲ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೇನೆ. ಥ್ಯಾಂಕ್ ಯು.